ಇಡ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಹತ್ತಿ ಥರ ಇದೆ ಅಂತ. ಟಿಫನ್ ಸೆಂಟರ್ಸಲ್ಲಿ ಸಿಗೋ ಅಂಥ ಇಡ್ಲಿ ಆಗಲಿ ಸಾಂಬಾರಾಗಲಿ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಸಿಂಪಲ್ಲಾಗಿ ಮನೆಯಲ್ಲೇ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಮನೆಯಲ್ಲೇ ನೀವು ಸಹ ಮಾಡ್ಕೊಬಿಡ್ಬೋದು. ಇಡ್ಲಿ ಜಸ್ಟ್ 2 ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು ಹತ್ತಿ ಥರ ಬಂದಿದೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಇಲ್ಲಿ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. 2ರಿಂದ 3 ಸಲ ಚೆನ್ನಾಗಿ ಉದ್ದಿನಬೇಳೆನ ತೊಳಿಬೇಕು, ಅದರಲ್ಲಿರೋ ಅಂಥ ಡಸ್ಟ್ ಎಲ್ಲ ಹೋಗುತ್ತೆ. ಈಗ ಇದಕ್ಕೆ ಮುಳುಗೋ ಅಷ್ಟು ನೀರನ್ನ ಹಾಕಿ 3 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ. ಟೈಮು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಎಷ್ಟು ಅವರ್ ನೆನೆಸ್ತೀವಿ ಅಂತ. ಇದನ್ನು ಪಕ್ಕಕ್ಕಿಡೋಣ. ಈಗ ಇಮಿಡಿಯೇಟಾಗಿ ನಾನಿಲ್ಲಿ ಯಾವ ಗ್ಲಾಸಿನ ಅಳತೆಯಲ್ಲಿ ಉದ್ದಿನಬೇಳೆ ತೊಗೊಂಡಿದ್ನೋ ಅದೇ ಗ್ಲಾಸಿನ ಅಳತೆಯಲ್ಲಿ ಇಡ್ಲಿ ರವೆ ತೊಗೊಂಡಿದ್ದೀನಿ. 3 ಗ್ಲಾಸ್ ಆಗೋಷ್ಟು ಇಡ್ಲಿ ರವೆನ ಹಾಕ್ತಾಯಿದ್ದೀನಿ. 1 ಕಪ್ ಉದ್ದಿನಬೇಳೆಗೆ 3 ಕಪ್ ಆಗೋಷ್ಟು ರವೆ ಸರಿಯಾದ ಪ್ರಪೋರ್ಷನ್ ಇಲ್ಲಿ. ಇಡ್ಲಿ ರವೆಗೆ ನೀರನ್ನ ಹಾಕಿ ಒಂದು ಸಲ ತೊಳ್ಕೊಳ್ಳೋಣ. ಚೆನ್ನಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ಲ, ಈ ರೀತಿ ಮಾಡಿಕೊಂಡು ಸ್ವಲ್ಪ ರವೆ ಎಲ್ಲ ಕೆಳಗಡೆ ಸೆಟ್ಲಾಗಿ ನೀರು ಮಾತ್ರ ಮೇಲೆ ಬರಬೇಕು. ಒಂದು 2-3 ನಿಮಿಷ ಬಿಡಿ, ಅನಂತರ ಮೇಲೆ ಮಾತ್ರ ಆ ನೀರನ್ನ ಚೆಲ್ಬಿಟ್ಟು ಈಗ ಚೆನ್ನಾಗಿರೋ ಅಂಥ ನೀರನ್ನ ಹಾಕಿ 3 ಅವರ್ ನೆನೆಯೋದಕ್ಕೆ ಉದ್ದಿನಬೇಳೆ ಜೊತೆನೇ ಬಿಡಬೇಕು. ಕೆಲವೊಬ್ಬರು ಉದ್ದಿನಬೇಳೆ ಮಾತ್ರ ನೆನೆಸ್ಬಿಟ್ಟು ರವೆನ ಒಂದು ಅರ್ಧ ಗಂಟೆ ಎಲ್ಲ ನೆನೆಯೋದಕ್ಕೆ ಬಿಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಸುಮಾರು 3 ಗಂಟೆಗಳ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ಉದ್ದಿನಬೇಳೆ ಪರ್ಫೆಕ್ಟಾಗಿ ನೆಂದಿದೆ. ಇಲ್ಲಿ ರವೆನೂ ಸಹ 3 ಅವರ್ ನೆನೆಸಿದ್ದೀನಿ. ಆ ಮೇಲಿರೋ ಅಂಥ ನೀರನ್ನೆಲ್ಲ ಚೆಲ್ಬಿಟ್ಟು ನೋಡಿ, ರವೆನ ನಾವು ಗಟ್ಟಿಯಾಗಿ ಕೈಯಿಂದ ಈ ರೀತಿ ಹಿಂಡ್ಬಿಟ್ಟು ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಈ ರೀತಿ ತಗೋಬೇಕು. ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಎಲ್ಲ ರವೆನೂ ನೀರನ್ನ ತೆಗೆದ್ಬಿಟ್ಟು ಈ ರೀತಿ ಬರೀ ರವೆನ ಮಾತ್ರ ಒಂದು ಪಾತ್ರೆಗೆ ತಗೊಳ್ಳಿ. ಈಗ ರವೆನ ಸೈಡ್ಗಿಟ್ಟು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೆಂದಿರೋ ಅಂಥ ಉದ್ದಿನಬೇಳೆನೇ ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಬೆಣ್ಣೆ ಥರ ರುಬ್ಕೋಬೇಕು, ಅಷ್ಟು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ನೀರು ನಾನು ಒಂದು 1/4 ಕಪ್ಗಿನ್ನ ಕಡಿಮೆನೇ ಹಾಕಿದ್ದೀನಿ, ನೀರು ಜಾಸ್ತಿ ಬೇಕಾಗೋದಿಲ್ಲ. ಒಂದೇ ಸಲ ನೀರು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೋಡ್ಕೊಳ್ಳಿ. ನಾನಿಲ್ಲಿ 1/4 ಕಪ್ಗಿಂತ ಕಡಿಮೆನೇ ನೀರು ಹಾಕಿದ್ದೀನಿ ನೋಡಿ. ಈ ರೀತಿ ಫೈನ್ ಪೇಸ್ಟಾಗಿ ಒಂದು 3 ನಿಮಿಷ ಕಂಟಿನ್ಯೂಸ್ ಆಗಿ ರುಬ್ಕೊಂಡ್ರೆ ಈ ರೀತಿ ಬರುತ್ತೆ ನೋಡಿ. ಸೇಮ್ ಬೆಣ್ಣೆ ಥರನೇ ಇದೆ, ಅಷ್ಟು ಫೈನ್ ಪೇಸ್ಟಾಗಿರಬೇಕು. ನೀರು ಸಹ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ಈಗ ಈ ರುಬ್ಕೊಂಡಿರೋ ಅಂಥ ಉದ್ದಿನಬೇಳೆ ಪೇಸ್ಟ್ನ ನಾನು ರವೆಗೆ ಹಾಕ್ತಾ ಇದ್ದೀನಿ. ಈಗ ರವೆ ಉದ್ದಿನಬೇಳೆ ಪೇಸ್ಟು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಕೈಯಿಂದನೇ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು. ಇದನ್ನು ಒಂದು 8 ಅವರ್ ನಾವು ಫರ್ಮೆಂಟೇಷನ್ಗೆ ಬಿಟ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವುದೇ ರೀತಿ ಉಪ್ಪು ಸೋಡಾ ಏನೂ ಹಾಕಿಲ್ಲ. ನೀವು ರಾತ್ರಿ ರೆಡಿ ಮಾಡಿಕೊಂಡ್ರೆ ಹಿಟ್ಟನ್ನು ಓವರ್ನೈಟ್ ನೆನೆಯೋದಕ್ಕೆ ಬಿಟ್ಬಿಟ್ರೆ ಮಾರ್ನಿಂಗ್ ಇಡ್ಲಿ ಮಾಡ್ಕೊಬಿಡ್ಬೋದು. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡ್ಬೋದು. ಆ ಹೇರ್ ಗ್ಯಾಪ್ ಅನ್ನೋದಿರುತ್ತೆ, ಹಾಗೆ ಬಬಲ್ ಥರ ಫಾರ್ಮ್ ಆಗಿರುತ್ತೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಈಗ ಒಂದು 2 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಇಡ್ಲಿ ಎಲ್ಲ ಫ್ಲಫಿಯಾಗಿ ತುಂಬ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನ್ಯಾಚುರಲಾಗಿ ಈ ರೀತಿ ಫರ್ಮೆಂಟೇಷನ್ ಮಾಡೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಯಾವುದೇ ಸೋಡಾ ಏನೋ ಬೇಕಿಂಗ್ ಪೌಡರ್ ಏನೂ ಉಪಯೋಗಿಸ್ತಿಲ್ಲ. ಇನ್ನು ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಅಪ್ಡೇಟ್ಸ್ಗಾಗಿ. ಇಲ್ಲಿ ಇಡ್ಲಿ ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು. ಅನಂತರ ದೋಸೆ ಹಿಟ್ಟನ್ನು ಈ ರೀತಿ ಹಾಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಇಲ್ಲಿ ಇಡ್ಲಿ ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೆ ನೀರು ಹಾಕಿ. ಈಗ ಇಡ್ಲಿ ಪ್ಲೇಟ್ಸ್ನ ಇಡ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಇಡ್ಲಿ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. ನಾನಿಲ್ಲಿ 10 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ.
ಇಡ್ಲಿ ರೆಡಿಯಾಗಿತ್ತು. ಕೈ ತೇವ ಮಾಡಿಕೊಂಡು ನೀವು ಇಡ್ಲಿನ ಟಚ್ ಮಾಡಿದಾಗ ಕೈಗೇನು ಅಂಟದೇ ಇದ್ದರೆ ಇಡ್ಲಿ ಆಗಿದೆ ಅಂತ ಅರ್ಥ. ಇಮಿಡಿಯೇಟಾಗಿ ತೆಗೆಯೋದಕ್ಕೆ ಹೋಗಬೇಡಿ, ಒಂದು 3 ಮಿನಿಟ್ಸ್ ಆದರೂ ಬಿಡಿ, ಒಂದು ಸ್ವಲ್ಪ ಕೂಲ್ ಆಗಲಿ. ನಂತರ ಒಂದು ಸ್ಪೂನ್ಗೆ ತುಪ್ಪ ಅಥವಾ ಆಯಿಲ್ನ ಅಪ್ಲೈ ಮಾಡಿ ಈ ರೀತಿ ಇಡ್ಲಿನ ತೆಗೆದ್ರೆ ನಿಮಗೆ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅದು. ನನ್ನ ಚಾನಲ್ನಲ್ಲಿ ಇನ್ಸ್ಟೆಂಟಾಗಿ ಮಾಡೋವಂಥ ಇಡ್ಲಿ ದೋಸೆ ವೀಡಿಯೋಸ್ ತುಂಬಾ ಇದೆ. ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ, ಟೆಕ್ಸ್ಚರು ತುಂಬಾ ಚೆನ್ನಾಗಿತ್ತು. ಟಿಫನ್ ಸೆಂಟರ್ ಸ್ಟೈಲ್ನಲ್ಲೇ ಸಾಂಬಾರು ಸಹ ಮಾಡಿದ್ದೆ, ಒಳ್ಳೆ ಕಾಂಬಿನೇಷನ್. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಈ ಹೋಟೆಲ್ಗಳಲ್ಲಿ ಮಾಡೋ ಅಂಥ ಇಡ್ಲಿ ಸಾಂಬಾರಂತೂ ಎಲ್ಲರ ಫೇವ್ರೇಟ್ ಅಲ್ವಾ. ಮನೇಲೇ ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು. ನಾಳೆ 6 o'clockಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ತಪ್ಪದೆ ನೋಡಿಬಿಟ್ಟು ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.